ಇದರ ಈ ಕೋರ್ಟ್ ಅಫ್ಕೋರ್ಸ್ ಆ ಲಾಯರ್ ಕರೆಕ್ಟ್ ಹೇಳ್ತಾ ಇದ್ದಾರೆ. 4 ವಾರಗಳ ಮಧ್ಯಂತರ ಜಾಮೀನು ನೀಡಿದ ಹೈಕೋರ್ಟ್ 50,000 ಬಾಂಡ್ ಮೇಲೆ ಜಾಮೀನು ಮಂಜೂರು. ವೈಯಕ್ತಿಕ ಬಾಂಡ್ ಪಡೆದು ಬಿಡುಗಡೆ ಮಾಡಲು ಆದೇಶ. ಅಲ್ಲು ಅರ್ಜುನ್ ಬಂಧನಕ್ಕೆ ರಶ್ಮಿಕಾ ಮಂದಣ್ಣ ಕೂಡ ಕಿಡಿಕಾರಿದ್ದಾರೆ. ಈಗ ನೋಡ್ತಿರೋದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ಟಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ರಿಲೀಫ್. ಜೈಲಿಂದಲೇ ಹಿಂದೆ ಹೊರಬರ್ತಾರ ಸ್ಟೈಲಿಶ್ ಸ್ಟಾರ್. ನನ್ನ ಪತ್ನಿ ಸಾವಿನ ಪ್ರಕರಣ ವಾಪಸ್ ಪಡೆಯುತ್ತೇನೆ ಅಂಥೇಳಿ ಕೇಸ್ ಕೊಟ್ಟವರು ಕೂಡ ವಾಪಸ್ ತಗೊಂಡ್ರು. ಅಲ್ಲಿಗೆ ಮುಗೀತು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ನೋಡಿ, ಅಲ್ಲಿ ರೇವತಿ ಅನ್ನುವ ಹೆಣ್ಣುಮಗಳು ಸಾವಿಗೀಡಾಗಿದ್ದಾರೆ. ಅದು ಭಾಳ ಬೇಸರದ ವಿಷಯ, ದುಃಖದ ವಿಚಾರ, ಆಗಬಾರ್ದಾಗಿತ್ತು. ಬಟ್ ಯಾರೋ ಒಬ್ಬ ಆಕ್ಸಿಡೆಂಟ್ ಮಾಡಿ, ಯಾರೋ ಒಬ್ಬ ಉದ್ದೇಶಪೂರ್ವಕವಾಗಿ ಈ ಥರ ಬಂದಾಗ ನೇರ ಅವರ ಮೇಲೇ ಹೋಗುತ್ತೆ. ಈಗ ಸಂಧ್ಯಾ ಥಿಯೇಟ್ರ್ನವರು ಒಂದು ಪತ್ರ ಬರೆದಿದ್ದರು, ನಮಗೆ ಹೆಚ್ಚಿನ ರಕ್ಷಣೆ ಬೇಕು, ಅಂದರೆ ಸೆಕ್ಯೂರಿಟಿ ಬೇಕು ಅಂತೇಳಿ. ಈಗ ಡೈರೆಕ್ಟಾಗಿ ಅದು ಪೊಲೀಸರ ಮೇಲೆ ಹೋಗುತ್ತೆ. ಅಲ್ಲಿ ಲಾಯರ್ ಒಂದು ಮಾತನ್ನು ಹೇಳ್ತಾ ಇದ್ರು, ಹೆಂಗಾಗ್ತಾರೆ ಅಲ್ಲು ಅರ್ಜುನ್? ಇಲ್ಲ, ಒಂದು ನೀವು ಅಷ್ಟು ಜನ ಬರ್ತಾರೆ ಅಂತ ಗೊತ್ತಾದಾಗ ಹೆಚ್ಚು ಪೊಲೀಸರನ್ನು ಹಾಕಬೇಕಾಗಿತ್ತು, ಅಥವಾ ಅದಕ್ಕೆ ಬೇಕಿರುವಂಥ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ನೀವು ಮಾಡಿಲ್ಲ. ನುಕ್ಕು ನುಗ್ಗಲಿಗೆ ಕಾಲು ತುಳಿತಕ್ಕೆ ಯಾರು ಕಾರಣ ಆಗ್ತಾರೆ ಅಂತ ಒಂದು ನಂಬರ್ 1. ಆಮೇಲೆ ಸಾಧಾರಣವಾಗಿ ಎಲ್ರಿಗೂ ಸಣ್ಣ ಪುಟ್ಟ ಕಾರಣ ಗೊತ್ತಿದೆ. ಆಕೆ ಸತ್ತಿದ್ದಕ್ಕೆ ಅಲ್ಲು ಅರ್ಜುನ್ ಕಾರಣನಾ, ಹೌದೋ ಅಲ್ವೋ, ಇದನ್ನು ಚರ್ಚೆ ಮಾಡ್ತಾರೆ. ಬನ್ನಿ, ನಾನು ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೀತೀನಿ. ಕ್ರೈಮ್ ರಿಪೋರ್ಟ್ರಾಗಿ ಕೂಡ ಕೆಲಸ ಮಾಡಿರುವಂಥ ನನ್ನ ಕಲೀಗ್ ನಾಗೇಂದ್ರ ಬಾಬು ನನ್ನ ಜೊತೆ ಇದ್ದಾರೆ. ನಾಗೇಂದ್ರ ಬಾಬು, ಒಂದು ಕಡೆ ಈಗ ನೋಡಿ, ಡೈರೆಕ್ಟಾಗಿ ಇನ್ವಾಲ್ವ್ ಇದ್ದಾರೆ ಅನ್ನುವಂಥದ್ದು ಕೂಡ ಒಮ್ಮೊಮ್ಮೆ ಬೇಲಲ್ಲಿ ಹೊರಗೆ ಬಂದುಬಿಡ್ತಾರೆ. ಬಟ್ ಇಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಎಲ್ಲೂ ಕಾಣ್ತಾ ಇಲ್ಲ. ಆದರೆ 105 ಕೇಸ್ ಹಾಕಿದ್ದಾರೆ, ಅವರ ಮೇಲೆ ಹಾಕೋಂಗಿಲ್ಲ ಅನ್ನುವಂಥದ್ದು ಕೂಡ ಕೇಳಿದರು. ಸೊ ಇದು ಇಡೀ ಘಟನಾವಳಿಗಳನ್ನು ಗಮನಿಸಿದಾಗ ನಿಮಗೆ ಓಕೆ, ಅಫ್ಕೋರ್ಸ್ ಅಲ್ಲು ಅರ್ಜುನ್ಗೆ ಏನು ತೊಂದರೆ ಆಗೋದಿಲ್ಲ ಅನ್ನೋದು ಸಾಬೀತಾಗುತ್ತೆ. ಆದರೆ ಈ ಇಡೀ ದಿನದ ಒಂದು ಘಟನಾವಳಿಗಳನ್ನ ಮೆಲುಕು ಹಾಕಿದಾಗ ಕೊನೆಗೆ ರೇವತಿ ಅವರ ಪತಿ ಕೇಸನ್ನು ವಾಪಸ್ ತಗೊಳ್ಳೋದು, ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ವಾದಂಥ ಒಂದು ತುರ್ತು ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ನೀವು ಹೇಳಿದಂತೆ ಸೇಮ್ ಪ್ರಶ್ನೆಯನ್ನು ಕೂಡ ಅಲ್ಲಿನ ನ್ಯಾಯಮೂರ್ತಿಗಳು ಕೂಡ ಮಾಡ್ತಾರೆ. ಅಂದರೆ ಇಲ್ಲಿ ನೀವು BNS 105 ಮತ್ತು 118 ಹಾಕಿದ್ದೀರಿ. ಇದರಲ್ಲಿ ಎಲ್ಲಿ ನೇರವಾಗಿ ಅಲ್ಲು ಅರ್ಜುನ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಅಲ್ಲಿ SPPಗೆ ಒಂದು ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ SPP ಕೂಡ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಒಂದು ರೀತಿಯಲ್ಲಿ ತಡಬಡಾಯಿಸ್ತಾರೆ. ನೋಡಿ, 4ನೇ ತಾರೀಕು ಸಂಧ್ಯಾ ಥಿಯೇಟರ್ ಬಳಿ ಪ್ರೀಮಿಯರ್ ಶೋ ಇರುತ್ತೆ. ಪ್ರೀಮಿಯರ್ ಶೋ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಅಲ್ಲಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೆಲ ಪೊಲೀಸರು ಕೂಡ ಪ್ರೀಮಿಯರ್ ಶೋ ನಡೆಯುತ್ತೆ ಅಂದಾಗ ಒಂದಷ್ಟು ಜನ ಸೆಲೆಬ್ರಿಟಿಗಳು ಬರ್ತಾರೆ. ಸೆಲೆಬ್ರಿಟಿ ಅಂದಾಗ ಅಲ್ಲು ಅರ್ಜುನ್ ಕೂಡ ಬರ್ತಾನದು ಪೊಲೀಸರಿಗೂ ಕೂಡ ಗೊತ್ತಿತ್ತು. ಪೊಲೀಸರು ಕೂಡ ಹೋಗಿರ್ತಾರೆ, ಆದರೆ ಸೂಕ್ತ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡ್ಕೊಂಡಿರೋದಿಲ್ಲ. ಅಲ್ಲು ಅರ್ಜುನ್ ಹೋಗ್ತಾ ಇದ್ದಂತೆ ಅಲ್ಲಿ ನೂಕಾಟ ತಳ್ಳಾಟ ಆಗುತ್ತೆ. ಆ ಸಂದರ್ಭದಲ್ಲಿ 39 ವರ್ಷದ ಮಹಿಳೆ ಮೃತಪಡ್ತಾರೆ. ಆಕೆಯ ಮಗನಿಗೆ ಗಂಭೀರವಾದಂಥ ಗಾಯಾಗಿ ಇವತ್ತು ಕೂಡ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಈ ವಿಚಾರ ಅಲ್ಲು ಅರ್ಜುನ್ಗೆ ಗೊತ್ತಾಗ್ತಾ ಇದ್ದಂತೆ ತಕ್ಷಣಕ್ಕೆ 25 ಲಕ್ಷ ರೂಪಾಯಿ ಅವ್ರಿಗೆ ಸಹಾಯವನ್ನು ಮಾಡೋದಲ್ಲದೆ ಮಕ್ಕಳ ಎಜುಕೇಷನ್ ಕೂಡ ನೋಡ್ಕೊಳ್ತೀನಿ ಅಂತೇಳಿ ಮಾತಾಡ್ತಾರೆ. ಆದರೆ ಇದರ ನಡುವೆ 39 ವರ್ಷದ ಮೃತಪಟ್ಟಿದಂಥ ಮಹಿಳೆ ಪತಿ ಹೋಗಿ ನೇರವಾಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಕಂಪ್ಲೇಂಟನ್ನು ದಾಖಲು ಮಾಡಿಕೊಳ್ಳುವಂಥ ಪೊಲೀಸರು 4ವರೆಗೆ ನೋಟಿಸನ್ನು ಕೊಡ್ತಾರೆ. ಅದರಲ್ಲಿ ಅಲ್ಲು ಅರ್ಜುನ್ ಕೂಡ ಆಗಿರ್ತಾರೆ. ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗಿದ್ದಂಥ ಅಲ್ಲು ಅರ್ಜುನ್ ಅವರು ಅವರ ಪರ ವಕೀಲರ ಮೂಲಕ ನೇರವಾಗಿ ಹೈಕೋರ್ಟ್ಗೆ ನಿನ್ನೆ ಅರ್ಜಿಯನ್ನು ಸಲ್ಲಿಸ್ತಾರೆ, FIR ಅನ್ನು ರದ್ದು ಮಾಡಿ ಅಂತೇಳಿ. ಆದರೆ ಇವತ್ತು ಬೆಳಗ್ಗೆ ಏಕಾಏಕಿ 11:40 ಸುಮಾರಿಗೆ ಜುಬ್ಲಿ ಹಿಲ್ಸಲ್ಲಿ ಇರುವಂಥ ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಬೆಡ್ರೂಮಲ್ಲಿ ಮಲಗಿದ್ದಂಥ ಅರ್ಜುನ್ ಅವರನ್ನು ಕರ್ಕೊಂಡು ಹೋಗ್ತಾರೆ. ಸೊ ಮಧ್ಯಾಹ್ನ ಅರೆಸ್ಟ್ ತೋರಿಸ್ತಾರೆ 12:20ಕ್ಕೆ. ಸಂಜೆ 5:30ಕ್ಕೆ ನಾಂಪಲ್ಲಿ ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸುತ್ತೆ. ಅದಾದಂಥ ಕೇವಲ 10 ನಿಮಿಷದಲ್ಲೇ, ಅಂದರೆ ಆ ಒಂದು ಚುಂಚಲಗೌಡ ಜೈಲಿಗೆ ರೀಚ್ ಆಗಿ ಒಳಗಡೆ ಎಂಟ್ರಿ ಆಗ್ತಾರೆ. ತಕ್ಷಣಕ್ಕೆ ಅಲ್ಲು ಅರ್ಜುನ್ಗೆ ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನು ಮಂಜೂರಾಗುತ್ತೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಇಲ್ಲಿ ಹೈಕೋರ್ಟ್ಗೂ ಕೂಡ ಮನವರಿಕೆ ಆಗಿದೆ. ಅಲ್ಲು ಅರ್ಜುನ್ ಅವರ ಪಾತ್ರ ಇಲ್ಲಿ ಎಲ್ಲೂ ಕೂಡ ನೇರವಾಗಿ, ಅಂದರೆ ಇದೆಲ್ಲೂ ಕೂಡ ಪ್ಲ್ಯಾಂಡ್ ಆಗಿ ಆಗಿರೋದಲ್ಲ. ಇಲ್ಲಿ ಅಭಿಮಾನಿಗಳು ಬರ್ತಾರೆ, ಬೇರೆ ಬೇರೆ ಸೆಲೆಬ್ರಿಟಿಗಳು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಿರ್ತಾರೆ. ಆ ಜಾಗದಲ್ಲೆಲ್ಲವೂ ಕೂಡ ಈ ರೀತಿಯಾಗಿ ಅಭಿಮಾನಿಗಳು ಹೆಚ್ಚಾಗಿ ಸೇರಿದಂಥ ಸಂದರ್ಭದಲ್ಲಿ ಅದಕ್ಕೆ ಆ ಸೆಲೆಬ್ರಿಟಿನೇ ಕಾರಣ ಅಂತೇಳಿ ನೇರವಾಗಿ
ಆಪಾದನೆಯನ್ನು ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಅದನ್ನು ವ್ಯಕ್ತಪಡಿಸಿ 50,000 ರೂಪಾಯಿ ಪರ್ಸನಲ್ ಬಾಂಡ್ ಶ್ಯೂರಿಟಿ ಮೇಲೆಗೆ ಅವರಿಗೆ 4 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೂಡ ಮಂಜೂರು ಮಾಡಿದ್ದಾರೆ. ಆ ಎಲ್ಲ ಆರ್ಡರ್ ಕಾಪಿ ಈಗ ವಕೀಲರ ಕೈ ಸೇರ್ತಾ ಇದ್ದಂತೆ 7:30 ಒಳಗಡೆ ಅವರು ಅಲ್ಲು ಅರ್ಜುನ್ ಅವರು ಹೊರಗಡೆ ಬರುವ ಸಾಧ್ಯತೆ ಇದೆ. ಒಂದು ವೇಳೆ ಆರ್ಡರ್ ಕಾಪಿ ಏನಾದರೂ ವಕೀಲರ ಕೈಗೆ ಸಿಗದೆ ಹೋದರೆ ಸೋಮವಾರದವರೆಗೂ ಕೂಡ ಅಲ್ಲು ಅರ್ಜುನ್ ಜೈಲಲ್ಲಿ ಇರಬೇಕಾಗುತ್ತೆ. ಆದರೆ ಈಗಿರುವಂಥ ಮಾಹಿತಿ ಪ್ರಕಾರ ಇನ್ನು 2 ಗಂಟೆ ಒಳಗೆ ಅಲ್ಲು ಅರ್ಜುನ್ ವಾಪಸ್ ಅಂದರೆ ಚುಂಚಲಗೌಡ ಜೈಲಿನಿಂದ ಹೊರ ಬರ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜಯಪ್ರಕಾಶ್ ಶೆಟ್ಟಿ, ನಾನು ಬೇರೆ ರೀತಿಯಲ್ಲಿ ಸ್ವಲ್ಪ ಆಲೋಚನೆ ಮಾಡ್ಬೋದಾ ನಾನು? ಈಗ ಪುಷ್ಪ 2 ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ಆಮೇಲೆ ತಮಿಳುನಾಡು, ಕರ್ನಾಟಕದಿಂದ ಆಲ್ರೆಡಿ 70 ಕೋಟಿ ಏನೋ ತಗೊಂಡ್ರು ಅವರು. ಹತ್ರ 100 ಕೋಟಿ ಆಯಿತು ಅನಿಸುತ್ತೆ. ಈಗ ಒಂದು ಕೇಸ್ ನಮಗೆ ಈಸಿ ಗೊತ್ತಾಗುತ್ತೆ, ಯಾಕಂದರೆ ಅಲ್ಲು ಅರ್ಜುನ್ ಇನ್ವಾಲ್ವ್ಮೆಂಟ್ ಇದಕ್ಕೆ ಬರೋದಿಲ್ಲ ಅಂತ ಯಾರಿಗಾದರೂ ಗೊತ್ತಾಗುತ್ತೆ ಇದು, ಆಯಿತಾ? ಸೊ ಹಾಗಾಗಿ ಇದು ಇವರು 100 ಕೋಟಿ ಕೊಟ್ಟಿದ್ರು ಕೂಡ ಏಕಕಾಲಕ್ಕೆ ದೇಶದಾದ್ಯಂತ, ವಿಶ್ವದಾದ್ಯಂತ ಅಲ್ಲು ಅರ್ಜುನ್ ಮುಖಾಂತರ ಪುಷ್ಪ 2ಗೆ ಪ್ರಚಾರ ಸಿಕ್ಕಂಗಾಯಿತು. ಇವರು ಬೇರೆ ಬೇರೆ ಕಡೆ ಹೋಗಿ ಮಾಡಿದರೂ ಕೂಡ ಒಂದೇ ಸಲಕ್ಕೆ ಪ್ರಚಾರ ಸಿಗ್ತಿರಲಿಲ್ಲ. ನನಗನ್ಸೋದು ಇದು 100 ಕೋಟಿ ಕೊಟ್ಟರು ಈಗ ಇಡೀ ನ್ಯಾಷನಲ್ ಚಾನಲ್ಸ್, ದೇಶ ವಿದೇಶಗಳ ಚಾನಲ್ಸ್, ಆಮೇಲೆ ತೆಲುಗು ಚಾನಲ್ಸ್, ಕನ್ನಡ ಚಾನಲ್ಸ್, ಮಲಯಾಳಂ, ತಮಿಳು, ಹಿಂದಿ, ಇಂಗ್ಲೀಷ್ ಎಲ್ಲ ಕಡೆ ಏನಂತೆ ಅಲ್ಲು ಅರ್ಜುನ್ ಹೀರೋ ಅರೆಸ್ಟ್ ಅಂತೆ. ಯಾವ್ದು ಪಿಕ್ಚರು? ಪುಷ್ಪ 2. ಏನಂತೆ? ಪುಷ್ಪ 2 ಬಂದಿದೆಯಾ, ನೋಡೋಣ. ಓಕೆ, ಇನ್ನು ಅಲ್ಲು ಅರ್ಜುನ್ ಬಂದಕ್ಕೆ ಚಿತ್ರದ ನಾಯಕಿ ರಶ್ಮಿಕಾ ಮಂದಣ್ಣ ಕಿಡಿ ಫುಲ್ ಕಿಡಿಯಾಗ್ಬಿಟ್ಟಿದ್ದಾರಂತೆ. ಈಗ ನೋಡ್ತಿರೋದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟಿದ್ದಾರಂತೆ. ಕಾಲು ತುಳಿತದಿಂದ ಆದ ಘಟನೆ ಜಸ್ಟ್ ಆಕ್ಸಿಡೆಂಟ್. ಅಲೋ ಮೇಡಮ್, ಸಾರಿ, ಜಸ್ಟ್ ಆಕ್ಸಿಡೆಂಟಲ್ಲಿ ಒಂದು ಜೀವ ಹೋಗಿದೆ. ಆ ಜೀವದ ಬಗ್ಗೆ ಒಂದು ಕಳಕಳಿ ಇರಬೇಕು. ಜಸ್ಟ್ ಆಕ್ಸಿಡೆಂಟ್ ಅಂದ್ಬಿಟ್ರೆ ನೀವುಗಳು ಸ್ವಲ್ಪ ರೆಡಿ ಆಗಬೇಕಪ್ಪ. ನಾವು ಬರ್ತಾ ಇದ್ದೀವಿ, ಜನ ಇರುತ್ತೆ, ಪೊಲೀಸೆಲ್ಲ ಇದೆ, ನೋಡ್ಕೋಬೇಕು. ಆ ಕಾಲು ತುಳಿತಕ್ಕೆ ಅಲ್ಲು ಅರ್ಜುನ್ ಹೇಗೆ ಕಾರಣ ಅಲ್ಲ, ಅವ್ರ ಕಾರಣ ಅಲ್ಲ, ಆದರೆ ಅದು ಜಸ್ಟ್ ಆಕ್ಸಿಡೆಂಟ್ ಹಂಗೆ ಆಗಬಾರ್ದು ಅಂತ. ಜಸ್ಟ್ ಆಕ್ಸಿಡೆಂಟ್ ಪಾಪದವ್ರು ಯಾಕೆ ಸಾಯ್ತಾರೆ? ಯಾಕೆ ಶ್ರೀಮಂತರು ಸಾಯಲ್ಲ? ಸಾರಿ, ಶ್ರೀಮಂತರು ಸಾಯಬೇಕು ಅಂತ ಹೇಳ್ತಾ ಇರೋದಲ್ಲ ನಾನು, ಒಂದು ಉದಾಹರಣೆಗೆ ಕೇಳೋದು. ಆಯ್ತು, ನೀವು ಹೇಳಿ, ಪಾಪ ಅದು ಆಗಬಾರ್ದಾಗಿತ್ತು, ಅನಾಹುತ ಘಟನೆ ಆಗೋಗ್ಬಿಡ್ತು, ಜಸ್ಟ್ ಆಕ್ಸಿಡೆಂಟ್, ಜೀವಕ್ಕೆ ಬೆಲೆ ಇಲ್ವಾಗಿದ್ರೆ ಜಸ್ಟ್ ಆಕ್ಸಿಡೆಂಟ್. ಏನ್ರಿ ಮಂದಣ್ಣ ಅವರೇ, ಹಾಂ? ರಶ್ಮಿಕಾ ಮಂದಣ್ಣ ಹೇಳೋದು ನನಗೆ ಈ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಮೊನ್ನೆ ಕೂಡ ಹೇಳ್ಬೇಕಿತ್ತು ನೀವು. ನಮ್ಮನ್ನು ಅಭಿಮಾನಿಸುವಂಥವ್ರು ಈ ಥರ ಸಾಯೋದನ್ನು ನನ್ನ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಆಗ ನಿಮ್ಮ ಅಣಿಮುತ್ತು ಉದುರಲೇ ಇಲ್ಲ. ಆ ತಾಯಿ ಬಗ್ಗೆ ಮಾತಾಡಬೇಕಿತ್ತಲ್ಲ. ಅಯ್ಯೋ ದೇವರೇ, ನಮಗಾಗಿ ನಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ ನೋಡ್ರಿ, ನಾವು ಅವ್ರನ್ನ ಮನರಂಜಿಸಬೇಕಾದವ್ರು ಅವ್ರನ್ನ ಸಾಯಿಸ್ತಾ ಇದ್ದೀವಿ, ಅವತ್ತು ಬರಲೇ ಇಲ್ಲ. ಈ ಬಕೆಟ್ ಸಿಸ್ಟಮ್ ಯಾವಾಗ ಹೋಗುತ್ತೆ ಗೊತ್ತಾಗ್ತಾ ಇಲ್ಲಪ್ಪ. ಆ ತಾಯಿ ಬಗ್ಗೆ ಕೂಡ ಒಂದು ಪ್ರೀತಿ ಬೇಕಲ್ಲ. ಈಗ ಆಗಿದೆ, 25 ಲಕ್ಷ ಕೊಟ್ಟರು ಹೋಗಿ, ಫೈನ್, ಇಲ್ಲ ಅಂತಲ್ಲ, ಜೀವ ವಾಪಸ್ ಬರಲ್ಲ. ನಾವು ಅದಕ್ಕೆ ಹೇಳ್ತಾ ಇದ್ದದ್ದು, ಬಳ್ಳಾರಿಯಲ್ಲಿ ತಾಯಂದ್ರೆ ಪ್ರಾಣ ಹೋಯ್ತಲ್ಲ, ಕೊಡ್ರಪ್ಪ 25 ಲಕ್ಷ, ನೀವೇ ಕೊಂದಿದ್ದಲ್ವಾ ಅಂತ. ಓಕೆ, ಇವತ್ತು ಬಹುಶಃ 7:30ಗೆ ರಿಲೀಸ್ ಆಗ್ತಾರೆ. ಕೆಲವು ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ. ಇಲ್ಲಿ 6 ಗಂಟೆಗೆ ಬಿಟ್ಟಿಲ್ಲ ಅಂತ ಅದು ಬೇರೆ. ಈ ಪರಪ್ಪನ ಅಗ್ರಹಾರದಲ್ಲಿ 6 ಗಂಟೆ ನಂತರ ಬಿಡೋದಿಲ್ಲ ಯಾರನ್ನು ಕೂಡ, ಯಾಕಂದರೆ ಅಲ್ಲಿ ಮಹೇಶ್ ಅನ್ನೋನು ಕೊಲೆ ಆಯಿತು ಬಿಟ್ಟ ತಕ್ಷಣ. ಹಾಗಂತ ಅಲ್ಲಿ ತೆಲಂಗಾಣದಲ್ಲಿ ಆ ಸಮಸ್ಯೆ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. 7:30-8 ಗಂಟೆ ಆದ ನಂತರ ಬಿಡ್ಬೋದೇನೋ ಗೊತ್ತಿಲ್ಲ, ನೋಡೋಣ ಅದು ಹೆಂಗೆ ಸಿಸ್ಟಮಲ್ಲಿದ್ದ. ಅವರಿಗೆ ಬೇಲ್ ಸಿಕ್ಕಿದೆ, ಹೊರಗೆ ಬರ್ತಾರೆ. 4 ವಾರಗಳ ಬೇರೆ, ಆಮೇಲೆ ಇನ್ನೊಮ್ಮೆ ಹೋಗಬೇಕಾಗತ್ತೆ. ನೀವಲ್ಲ ಅಂತೇಳಿ ಹಿಂಗಾಗೋ ಸಾಧ್ಯತೆ ಇದೆ. ಕೇಸ್ನ ಬಗ್ಗೆ ಗೊತ್ತಿರೋರ ಬಗ್ಗೆ ನಾನು ಫೋನ್ ಮಾಡಿ ಕೇಳಿದಾಗ